ಹಾಂ ಹೇಳೆ. ನಿಮ್ಮ ಅಣ್ಣನ ಈಚೆ ಹೋಗಿದ್ದಾರೆ, ಅವ್ರ ಫ್ರೆಂಡ್ನ ಮೀಟ್ ಮಾಡ್ಕೊಂಬರೋಕ್ಕೆ. ಅಡುಗೆನ 3 ಹೊತ್ತು ನಾನೇ ಮಾಡಿ ಮಾಡಿ ಬೇಜಾರಾಗ್ಬಿಟ್ಟಿದೆ ಅಲ್ಲ. ಅದಕ್ಕೆ ನೆನ್ನೆದು ಟೊಮೆಟೊ ಗೊಜ್ಜಿತ್ತು, ಇವತ್ತು ಮುದ್ದೆ ಮಾಡಿ ಅದೇ ಕೊಟ್ಟೆ, ನಾನು ಅದೇ ತಿನ್ಕೊಂಡೆ. ನನ್ನ ಮಗಳ ಅವಳ ಬಗ್ಗೆ ಕೇಳೇಬೇಡ. ಕಾಲೇಜಿಗೆ ಸೇರಿಸ್ಬಿಟ್ಟೆ, ಖರ್ಚು ಮೇಲೆ ಖರ್ಚು. ವಾರಕ್ಕೂ ನೇಲ್ ಪಾಲಿಶ್ ಚೇಂಜ್ ಮಾಡ್ಕೊತಾಳೆ, ತಿಂಗಳು ಹೊಸ ಡ್ರೆಸ್ ಇಸ್ಕೊತ ಇದ್ದಾಳೆ. ಅಯ್ಯೋ ನೋಡೋಕೆ ಹೋಗ್ತಿಲ್ಲಪ್ಪ ನನಗೆ. ನನ್ನ ಮಗನ ಅವನ ಬಗ್ಗೆ ಕೇಳೇಬೇಡ. 3 ಹೊತ್ತು ಊಟ ಇದ್ರೆ ಸಾಕು ಅವನಿಗೆ. ಹೋದ ವರ್ಷ ಚಡ್ಡಿನೇ ಇವಾಗ ಯೂಸ್ ಮಾಡ್ಕೊಂಡಿದ್ದಾನೆ. ಹೊಸದು ಈಸ್ಕೊಳ್ಳೋ ಅಂದರೆ ಬೇಡಮ್ಮ ಅಂತಾನೆ ಪಾಪ. ಅದೇಲೆ ನಾಳೆ ಮದುವೆ ಐತೆಲೆ. ಅದೇ ನಿಮ್ಮ ಅಣ್ಣವ್ರ ಫ್ರೆಂಡ್ ಮಗಳದು, ಒಂದೇ ಮಗಳು ಅಂತ ಬ್ಯಾಂಗ್ಳೂರ್ ಪ್ಯಾಲೇಸಲ್ಲಿ ಮಾಡ್ತಾಯಿದ್ದಾರೆ. ಊಟಕ್ಕೆ 10 ಲಕ್ಷ ಅಂತಲೇ, ಕೇಳ್ಕೊ. ಸರಿ ಇರೇ, ನಿಮ್ಮ ಅಣ್ಣ ಕಾಲ್ ಮಾಡ್ತಾಯಿದ್ದಾರೆ, ನಾನು ಕಾಲ್ ಮಾಡ್ತೀನಿ.